ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಮೌಲ್ಯ ಶಿಕ್ಷಣದ ಕುರಿತಾಗಿ ಮೌಲ್ಯಗಳ ವಿಧಗಳನ್ನು ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಷನ್ ಆಗಿರುತ್ತೆ. ಥಿಯರಿ ಕ್ಲಾಸನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲ 2 ಸೆಷನ್ನನ್ನು ಇದುವರೆಗೂ ಯಾರು ನೋಡಿಲ್ವೋ ಪ್ಲೇಲಿಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಕೊಂಡು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದರೆ ಕಂಟಿನ್ಯೂ ಆಗಿ ನೀವು ಮುಂದುವರಿಸಬೇಕಾಗತ್ತೆ. ಮೊದಲನೇದಾಗಿ ಮೌಲ್ಯದ ಅರ್ಥ ಮತ್ತು ಅದರ ಒಂದು ವ್ಯಾಖ್ಯೆಗಳು ಮತ್ತು ಸ್ವರೂಪವನ್ನು ತಿಳಿಸಿದ್ದೆ. ಎರಡನೆಯ ಸೆಷನ್ನಲ್ಲಿ ಮೌಲ್ಯದ ಮಹತ್ವ ಮತ್ತು ಅವಶ್ಯಕತೆ ಕಂಪ್ಲೀಟ್ ಆಗಿದೆ. ಈಗ ಮುಂದುವರೆದ ಒಂದು ಭಾಗ ಅಂದರೆ ಮೌಲ್ಯಗಳ ವಿಧಗಳನ್ನು ನಾವು ನೋಡಬೇಕು. ಓಕೆ, ಸೊ ಈಗ ಮೌಲ್ಯಗಳ ವಿಧಗಳು ಯಾವುದು, ಅದನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಪ್ರತಿ ಸಮಾಜವು ತನ್ನದೇ ಆದ ಸಾಂಸ್ಕೃತಿಕ ಹಿನ್ನೆಲೆ, ಆಶಯ, ಅಗತ್ಯಗಳಲ್ಲಿ ವ್ಯತ್ಯಾಸದಿಂದಾಗಿ ಮೌಲ್ಯಗಳ ಒಂದು ಶ್ರೇಣಿಯನ್ನು ಬೆಳೆಸಿಕೊಳ್ಳುತ್ತದೆ. ಮಾನವ ಸಮಾಜದಲ್ಲಿ ಅಸಂಖ್ಯಾತ ಮೌಲ್ಯಗಳನ್ನು ಗುರುತಿಸಲಾಗಿದ್ದು ಬೇರೆ ಬೇರೆ ತಜ್ಞರು ನಿರ್ದಿಷ್ಟ ಮಾನದಂಡಗಳ ಹಿನ್ನೆಲೆಯಲ್ಲಿ ವಿವಿಧ ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಈಗ ನಾವು ಮೌಲ್ಯ ಅಂದರೆ ಪದವ್ಯುತ್ಪತ್ತಿಯ ಪ್ರಕಾರವೇ 2 ಅರ್ಥದಲ್ಲಿ ನೋಡಿದ್ದೀವಿ. ಒಂದು ವ್ಯಾವಹಾರಿಕ ಹಿನ್ನೆಲೆಯಲ್ಲೂ ಕೂಡ ಮೌಲ್ಯ ಅನ್ನೋದಕ್ಕೆ ಅರ್ಥ ಇದೆ, ಇನ್ನು ಭಾವನಾತ್ಮಕ ನೆಲೆಯಲ್ಲಿ ಕೂಡ ಮೌಲ್ಯ ಅನ್ನೋದಕ್ಕೆ ಬೇರೆ ಅರ್ಥವೇ ಇದೆ. ಸೊ ಈ ರೀತಿ ಮೌಲ್ಯ ಅಂದರೆ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನದೇ ಆದಂತಹ ಅರ್ಥವನ್ನು ಹೊಂದೋದ್ರಿಂದ ಇದನ್ನು ನಾವು ಬೇರೆ ಬೇರೆ ಅರ್ಥಗಳಲ್ಲಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಜೀವನವನ್ನು ಹಸನು ಮಾಡುವಂತಹ ಮೌಲ್ಯಗಳನ್ನು ಅನೇಕ ಹೆಸರುಗಳಲ್ಲಿ ಹೆಸರಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದನ್ನು ನಾವಿಲ್ಲಿ ಪಟ್ಟಿ ಮಾಡಲಾಗಿದೆ. ದೈಹಿಕ ಮೌಲ್ಯ, ಆರ್ಥಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಬೌದ್ಧಿಕ ಮೌಲ್ಯ, ನೈತಿಕ ಮೌಲ್ಯ ಮತ್ತು ಆಧ್ಯಾತ್ಮಿಕ ಮೌಲ್ಯ ಹಾಗೂ ಸೌಂದರ್ಯ ಮೌಲ್ಯ. ಓಕೆ, ಈ ಎಲ್ಲ ಮೌಲ್ಯಗಳ ಕುರಿತಾಗಿ ನಾನು ವಿವರಣೆಯನ್ನು ಬರೆದಿದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ದೈಹಿಕ ಮೌಲ್ಯ ಅಂದರೆ ಏನು ಅಂತ ನೋಡೋಣ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವ ವಸ್ತುಗಳು ತನ್ನ ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುತ್ತವೆಯೋ ಅವುಗಳನ್ನು ನಾವು ದೈಹಿಕ ಮೌಲ್ಯಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ಸೇವಿಸುವಂತಹ ಆಹಾರ ಅಂದರೆ ತಿನ್ನುವ ವಸ್ತು, ಬಾಯಾರಿಕೆ, ಛತ್ರಿ ಮುಂತಾದವುಗಳೆಲ್ಲವೂ ಕೂಡ ದೈಹಿಕ ಮೌಲ್ಯಗಳಲ್ಲಿ ಬರುವಂಥದ್ದು. ಯಾಕಂದರೆ ಇವೆಲ್ಲವೂ ಕೂಡ ನಮ್ಮ ದೈಹಿಕ ಅವಶ್ಯಕತೆಗಳನ್ನು ಈಡೇರಿಸುವಂತಹ ವಸ್ತುಗಳಾಗಿರೋದ್ರಿಂದ ಇವು ದೈಹಿಕ ಮೌಲ್ಯಗಳ ಉದಾಹರಣೆ ಆಗುತ್ತೆ. ಓಕೆ, ಈಗ ನಮಗೆ ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ ಬಾಯಾರಿಕೆ ಅನ್ನುವಂಥದ್ದು ಯಾವ ಮೌಲ್ಯಕ್ಕೆ ಒಂದು ಉದಾಹರಣೆ ಅಂತ ಕೊಟ್ಟು ನಮಗೆ ಬೇರೆ ಬೇರೆ ಒಂದು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ದೈಹಿಕ ಮೌಲ್ಯ, ಸೌಂದರ್ಯ ಮೌಲ್ಯ, ಸಾಮಾಜಿಕ ಮೌಲ್ಯ ಇನ್ನೊಂದು ಯಾವುದಾದ್ರೂ ಕೊಟ್ಟಿರ್ತಾರೆ. ಅಲ್ಲಿ ನಮ್ಮ ಉತ್ತರ ಏನಾಗಬೇಕು, ದೈಹಿಕ ಮೌಲ್ಯ ಅನ್ನೋದಾಗಬೇಕು. ಹಾಗಾಗಿ ಉದಾಹರಣೆ ಸಮೇತ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟು ಆರ್ಥಿಕ ಮೌಲ್ಯ. ಎರಡನೇದಾಗಿ ಆರ್ಥಿಕ ಮೌಲ್ಯ. ಯಾವುದರಲ್ಲಿ ನಾವು ಆರ್ಥಿಕ ಬೆಲೆಯನ್ನು ಕಾಣುತ್ತೇವೆಯೋ ಅದರಲ್ಲಿ ಆ ಒಂದು ಉಪಯೋಗವನ್ನು ಪಡೆಯುತ್ತೇವೆಯೋ ಅದೇ ಆರ್ಥಿಕ ಮೌಲ್ಯ. ಈ ಮೌಲ್ಯಗಳು ಸಾಧಿತವಾಗಬಹುದು ಅಥವಾ ಅಂತಿಮವಾಗಬಹುದು. ಆರ್ಥಿಕ ಮೌಲ್ಯ ಅಂದರೆ ಒಂದು ವಸ್ತುವಿಗೆ ನೀವು ಹಣವನ್ನು ಕೊಟ್ಟು ಅದರ ಒಂದು ಲಾಭವನ್ನು ಪಡ್ಕೊಳ್ತೀರಾ ಅಥವಾ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ತೀರಾ ಅಂದರೆ ಅದು ಆರ್ಥಿಕ ಮೌಲ್ಯ ಅಂತ ಅನಿಸ್ಕೊಡುತ್ತೆ. ಅದು ಸಾಧಿತವಾಗಬಹುದು ಅಥವಾ ಅಂತಿಮವಾಗಬಹುದು. ಈಗ ನೀವು ಒಂದು ಮನೆಗೆ ದುಡ್ಡನ್ನು ವ್ಯಯ ಮಾಡಿ ನೀವು ಒಂದು ಮನೆ ಅಥವಾ ಒಂದು ಸೈಟನ್ನು ಖರೀದಿ ಮಾಡ್ತೀರಾ ಅಂದರೆ ಅದು ಶಾಶ್ವತವಾಗಿ ಸಾಧಿತವಾಗುವಂಥದ್ದು. ಅಂದರೆ ನಿಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದನ್ನು ಬಳಸ್ಕೊಳ್ತಾರೆ. ಅದೇ ಯಾವುದೋ ಒಂದು ವಸ್ತು ನಿಮಗೆ ತಕ್ಷಣಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಅಂದರೆ ಅಂತಹ ವಸ್ತುಗಳು ಅಂತಿಮವಾಗುವಂಥದ್ದು ಅಂತ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಓಕೆ, ಆರ್ಥಿಕ ಮೌಲ್ಯಗಳು ಸಾಧಿತವಾಗಾದರೂ ಇರ್ಬೋದು ಅಥವಾ ಅಂತಿಮವಾದದ್ದು ಕೂಡ ಆಗಿರ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟು ಸಾಮಾಜಿಕ ಮೌಲ್ಯ. ಮಾನವ ಒಬ್ಬ ಸಮಾಜ ಜೀವಿ. ಸಾಮಾಜಿಕ ಭದ್ರತೆ ಹೊಂದುವುದು ತುಂಬ ಅಗತ್ಯ. ಇಂತಹ ವಿಚಾರಗಳನ್ನು ನೆರವೇರಿಸಿಕೊಳ್ಳುವುದೇ ಸಾಮಾಜಿಕ ಮೌಲ್ಯ. ಈಗ ಮಾನವ ಒಬ್ಬ ಸಮಾಜ ಜೀವಿ ಅಂದರೆ ಸಮಾಜದಲ್ಲಿ ತನಗೆ ಬೇಕಾದಂತಹ ಎಲ್ಲ ಭದ್ರತೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಆತ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ವಿಚಾರಗಳನ್ನು ನಾವು ನೆರವೇರಿಸ್ಕೊಳ್ತೀವಿ ಅಂದರೆ ಅದೆಲ್ಲವೂ ಕೂಡ ಸಾಮಾಜಿಕ ಮೌಲ್ಯ ಅಂತ ಅನಿಸ್ಕೊಡುತ್ತೆ. ನಾಲ್ಕನೇದಾಗಿ ಬೌದ್ಧಿಕ ಮೌಲ್ಯ. ಯಾವಾಗ ಸತ್ಯ ಹುಡುಕುವ ಆಸಕ್ತಿ ಹೊಂದುತ್ತೇವೆಯೋ ಮತ್ತು ಸಹಾಯಕವಾಗುವ ವಿಚಾರಗಳಿಂದಲೇ ಪಡೆಯಲು ಅವಶ್ಯಕತೆಯಾಗುತ್ತದೆಯೋ ಅದೇ ಬೌದ್ಧಿಕ ಮೌಲ್ಯ. ನಮ್ಮ ಒಂದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಮೌಲ್ಯ ಅಂತ ಹೇಳ್ಬೋದು. ಈಗ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಸತ್ಯವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀವಿ. ಎಲ್ಲಿ ನಮಗೆ ಸಹಾಯಕವಾಗುವಂತಹ ಒಂದು ವಿಷಯ ಇರುತ್ತೋ ಅದನ್ನು ಕಲಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂತಹ ಒಂದು ವಿಚಾರಗಳಿಂದ ನಾವು ಪ್ರೇರೇಪಣೆಯನ್ನು ಹೊಂದುತ್ತೀವಿ ಅಂದರೆ ಅಂತಹ ಎಲ್ಲ ಅಂಶಗಳು ಬೌದ್ಧಿಕ ಮೌಲ್ಯದಲ್ಲಿ ಬರುವಂಥದ್ದು. ಓಕೆ, ಇನ್ನು ನೆಕ್ಸ್ಟು 5ನೆಯ ಮೌಲ್ಯ ನೈತಿಕ ಮೌಲ್ಯ. ನೈತಿಕ ಮೌಲ್ಯ ಅಂದರೆ ಹೆಸರಲ್ಲೇ ಅಡಕವಾಗಿದೆ. ಇಲ್ಲಿ ನೋಡಿ, ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಇವುಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲು
ಯಾವುದು ಸಹಾಯಕವಾಗುವುದೋ ಅದು ನೈತಿಕ ಮೌಲ್ಯ. ಈಗ ನಾವು ಒಂದು ನಿರ್ಧಾರವನ್ನು ಮಾಡಬೇಕು ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಯಾವ ಮೌಲ್ಯಗಳು ನಮಗೆ ಸಹಕಾರಿಯಾಗುತ್ತೋ ಅಂತಹ ಮೌಲ್ಯಗಳನ್ನು ನಾವು ನೈತಿಕ ಮೌಲ್ಯ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು 6ನೇದಾಗಿ ಆಧ್ಯಾತ್ಮಿಕ ಮೌಲ್ಯ. ಆಧ್ಯಾತ್ಮಿಕ ಮೌಲ್ಯ ಅಂದರೆ ಯಾವುದು ಇಂದ್ರಿಯ ಜನ್ಮದ ಅನುಭವಗಳ ಆಧಾರವಾಗಿರುವ ಪರಿಕಲ್ಪನೆಯನ್ನು ಹೊಂದಿರುತ್ತದೆಯೋ ಅದೇ ಆಧ್ಯಾತ್ಮಿಕ ಮೌಲ್ಯವಾಗಿರುತ್ತದೆ. ಈಗ ಆಧ್ಯಾತ್ಮಿಕ ಮೌಲ್ಯದಲ್ಲಿ ನಾವು ಸಾಕಷ್ಟು ಅಂಶಗಳನ್ನು ನೋಡ್ತೀವಿ. ಪ್ರಶಂಸೆ, ಸಹಕಾರ, ಧರ್ಮ, ಹೃದಯ ವೈಶಾಲ್ಯತೆ, ನಂಬುಗೆ, ಸದ್ಭಾವನೆ, ಪ್ರಾಮಾಣಿಕತೆ, ಕರುಣೆ, ವಿಧೇಯತೆ, ಜವಾಬ್ದಾರಿ, ಗೌರವ, ಮಾನವೀಯ ಧರ್ಮ, ಮೂಲಭೂತ ಕರ್ತವ್ಯಗಳು ಮುಂತಾದ ಮಾನವೀಯತೆಯನ್ನು ಉದಾತ್ತೀಕರಿಸಬಲ್ಲ ಮೌಲ್ಯಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ಮೌಲ್ಯಗಳು ಅಂತ ಕರೆಸ್ಕೊಡುತ್ತೆ. ಓಕೆ, ಇದು ಕೂಡ ಮೌಲ್ಯಗಳ ವಿಧಗಳಲ್ಲಿ ಒಂದಾಗಿರುವಂಥದ್ದು. ಇನ್ನು ಸೌಂದರ್ಯ ಮೌಲ್ಯಗಳು. ಓಕೆ, ಸೊ ಇಲ್ಲಿ 7 ಮೌಲ್ಯಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೆ. ಸೌಂದರ್ಯ ಮೌಲ್ಯಗಳು ಅಂದರೆ ಯಾವುದು ಸುಂದರ, ಯಾವುದು ಸುಂದರವಲ್ಲ, ಇವುಗಳ ನಡುವಿನ ಅಂತರವನ್ನು ತಿಳಿಸುವ ಅಂಶಗಳು ಸೌಂದರ್ಯ ಮೌಲ್ಯಗಳು ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಈಗ ನಮಗೆ ಸಾಮಾನ್ಯವಾಗಿ ಯಾವುದು ಸುಂದರವಾಗಿದೆ, ಯಾವುದು ಸುಂದರವಾಗಿಲ್ಲ ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ನಮಗೆ ತಿಳುವಳಿಕೆಯನ್ನು ಮೂಡಿಸುವಂತಹ ಮೌಲ್ಯವನ್ನು ನಾವು ಸೌಂದರ್ಯೋಪಾಸಕ ಮೌಲ್ಯಗಳು ಅಂತ ಹೇಳ್ತೀವಿ. ಈಗ ಇದರಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಲಲಿತಕಲೆ, ಹಾಸ್ಯಪ್ರಜ್ಞೆ, ಜನಪದ ಕಲೆ, ನಿಸರ್ಗೋಪಾಸನೆ, ಮಾನವ ಸಾಧನೆಯ ಪ್ರಶಂಸೆ ಮುಂತಾದವುಗಳೆಲ್ಲವೂ ಕೂಡ ಸೌಂದರ್ಯೋಪಾಸಕ ಮೌಲ್ಯಗಳಲ್ಲಿ ಬರುವಂಥದ್ದು. ಓಕೆ, ಸೊ ಈಗ ನಾವು ಒಟ್ಟು 7 ಮೌಲ್ಯಗಳನ್ನು ನೋಡಿದ್ವಿ. ಇದು ಹೊಳೆಯಣ್ಣವರ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಮೌಲ್ಯಗಳ ವಿಧಗಳು. ಓಕೆ, ದೈಹಿಕ ಮೌಲ್ಯ, ಆರ್ಥಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಬೌದ್ಧಿಕ ಮೌಲ್ಯ, ನೈತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ ಮತ್ತು ಸೌಂದರ್ಯ ಮೌಲ್ಯ ಅನ್ನುವಂಥದ್ದು. ಓಕೆ, ಈಗ ಇನ್ನೊಂದು ಪುಸ್ತಕವನ್ನು ನಾನು ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೆ. ಅದರಲ್ಲೂ ಕೂಡ ಮೌಲ್ಯಗಳ ವಿಧಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಸೊ ಅದನ್ನು ಪಾಯಿಂಟ್ಔಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅದನ್ನು ಕೂಡ ಒಂದೊಂದಾಗಿ ನೋಡೋಣ. ಮುಖ್ಯವಾಗಿ ಮೌಲ್ಯಗಳನ್ನು ಈ ಕೆಳಕಂಡಂತಹ ಮುಖ್ಯ ಶೀರ್ಷಿಕೆಗಳಲ್ಲಿ ಶಿಕ್ಷಣ ತಜ್ಞರು ವಿಭಾಗಿಸಿದ್ದಾರೆ. ಸೊ ಮೌಲ್ಯಗಳ ವರ್ಗೀಕರಣವನ್ನು ನಾವು ಈ ರೀತಿ ಕೂಡ ಅಧ್ಯಯನ ಮಾಡ್ತೀವಿ. ವೈಯಕ್ತಿಕ ಮೌಲ್ಯಗಳಲ್ಲಿ ನಾವು ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ನೋಡ್ತೀವಿ ಅಂದರೆ ಆತ್ಮಾಭಿಮಾನ, ಶಿಸ್ತು, ಕಾರ್ಯತತ್ಪರತೆ, ಸರಳ ಜೀವನ, ಉದ್ಯೋಗಶೀಲತೆ, ನೈತಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ ಇದೆಲ್ಲವೂ ಕೂಡ ಏನಾಗುತ್ತೆ ವೈಯಕ್ತಿಕ ಮೌಲ್ಯಗಳಲ್ಲಿ ಬರುವಂಥದ್ದು. ಅದೇ ರೀತಿಯಾಗಿ ಸಾಮಾಜಿಕ ಮೌಲ್ಯಗಳು ಯಾವುದು ಅಂದರೆ ಪ್ರಜಾಸತ್ತಾತ್ಮಕತೆ, ಜಾತ್ಯತೀತತೆ, ಸಹಿಷ್ಣುತೆ, ಅಹಿಂಸೆ, ವೈಜ್ಞಾನಿಕ ಮನೋಭಾವನೆ, ಪರಿಸರ ಸಂರಕ್ಷಣೆ ಮುಂತಾದವುಗಳು. ಓಕೆ, ಇನ್ನು ಸಹಜ ಮೌಲ್ಯಗಳು ಅಂದರೆ ವಾಯು, ಜಲ, ಮಣ್ಣು, ಪರಿಸರ ಇದೆಲ್ಲವೂ ಕೂಡ ನಾವು ನೈಸರ್ಗಿಕವಾಗಿ ಸಹಜವಾಗಿ ಪಡಿತೀವಿ. ಹಾಗಾಗಿ ಇವೆಲ್ಲ ಸಹಜ ಮೌಲ್ಯಗಳು. ಇನ್ನು ಸಾಧಕ ಮೌಲ್ಯಗಳು ಅಂದರೆ ಹಣ, ವಾಹನ, ಭವನ, ಐಶ್ವರ್ಯ, ಹುದ್ದೆ ಇದೆಲ್ಲವೂ ಕೂಡ ಸಾಧಕ ಮೌಲ್ಯಗಳು ಅಂತ ಅನಿಸ್ಕೊಳ್ಳುತ್ತೆ. ಓಕೆ, ಸೊ ಈಗ ಇದರ ಬಗ್ಗೆ ಕೂಡ ನಮಗೆ ಡೀಟೇಲಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆದರೆ ಪರೀಕ್ಷೆಗೆ ಅಷ್ಟೊಂದು ಡೆಪ್ತಾಗಿ ನಮಗೆ ಕೇಳಲ್ಲ. ಪರೀಕ್ಷೆಯಲ್ಲಿ ನಮಗೆ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂದರೆ ಈಗ ಆತ್ಮಾಭಿಮಾನ ಅನ್ನೋದು ಯಾವ ವೈಯಕ್ತಿಕ ಮೌಲ್ಯದಲ್ಲಿ ಬರುತ್ತೆ, ಇದು ಯಾವುದರಲ್ಲಿದೆ? ಈಗ ಆತ್ಮಾಭಿಮಾನ ವೈಯಕ್ತಿಕ ಮೌಲ್ಯದಲ್ಲಿ ಬರುತ್ತಲ್ವಾ? ಇಲ್ಲಿ ನೋಡಿ, ಆತ್ಮಾಭಿಮಾನ ವೈಯಕ್ತಿಕ ಮೌಲ್ಯದಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಜಸ್ಟ್ ನಿಮಗೆ ನೋಡಿದರೆ ಗೊತ್ತಾಗತ್ತೆ ಯಾವ ಅಂಶ ಯಾವ ಮೌಲ್ಯಕ್ಕೆ ಸಂಬಂಧಪಡುತ್ತೆ ಅನ್ನುವಂಥದ್ದು. ಈಗ ಪ್ರಜಾಸತ್ತಾತ್ಮಕತೆ, ಜಾತ್ಯತೀತತೆ, ಸಹಿಷ್ಣುತೆ ಇದೆಲ್ಲವೂ ಕೂಡ ಸಾಮಾಜಿಕವಾಗಿರುವಂಥದ್ದು, ಸಾಮಾಜಿಕ ಮೌಲ್ಯಗಳಲ್ಲಿ ಬರುತ್ತೆ. ಇನ್ನು ವಾಯು, ಜಲ, ಮಣ್ಣು, ಪರಿಸರ ಇದೆಲ್ಲ ಸಹಜವಾಗಿ ನಮಗೆ ಸಿಗುವಂಥದ್ದು ಸಹಜ ಮೌಲ್ಯಗಳಲ್ಲಿ ಬರುತ್ತೆ. ಇನ್ನು ಹಣ, ವಾಹನ, ಭವನ, ಐಶ್ವರ್ಯ, ಹುದ್ದೆ ಇದೆಲ್ಲವನ್ನು ನಾವು ಸಾಧಿಸಬೇಕು, ನಮ್ಮ ಸಾಧನೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ನಾವು ಸಾಧಿಸಿ ಇವುಗಳನ್ನ ಪಡ್ಕೊಳ್ಬೇಕು. ಈಗ ಹಣ ಸಂಪಾದನೆ ಮಾಡಬೇಕು, ವಾಹನಗಳನ್ನು ಸಂಪಾದನೆ ಮಾಡಬೇಕು ಅಂದರೆ ಇದೆಲ್ಲವೂ ಕೂಡ ಸಾಧಕ ಮೌಲ್ಯಗಳಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ. ಓಕೆ, ಪ್ರಶ್ನೆ ಕೇಳೋದು ಈ ರೀತಿ ಕೇಳ್ತಾರೆ. ಈಗ ಅಹಿಂಸೆ ಅನ್ನೋದು ಯಾವ ಮೌಲ್ಯದ ಅಡಿಯಲ್ಲಿ ಬರುತ್ತೆ? ಈಗ ವಾಯು, ಜಲ, ಮಣ್ಣು, ಪರಿಸರ ಇದು ಯಾವ ಮೌಲ್ಯದ ಅಡಿಯಲ್ಲಿ ಬರುತ್ತೆ? ಈ ರೀತಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಓದಿರುವಂತಹ ಪುಸ್ತಕದಲ್ಲಿ ಬರುವಂತಹ ಅಂಶವನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಹೊಳೆಯಣ್ಣವ್ರ ಪುಸ್ತಕವನ್ನು ಕೂಡ ರೆಫರ್ ಮಾಡ್ತೀನಿ. ಜೊತೆಗೆ ನನ್ನ ಹತ್ರ ಇರುವಂತಹ ಬೇರೆ ಬೇರೆ ಪುಸ್ತಕಗಳನ್ನು ರೆಫರೆನ್ಸ್ ಆಗಿಟ್ಕೊಂಡು ನೋಟ್ಸನ್ನು ಮಾಡಿ ಅದನ್ನು ಕ್ಲಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದು ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸೊ ಥಿಯರಿ ಕ್ಲಾಸಿಗೆ ಒಳ್ಳೆಯ ರೆಸ್ಪಾನ್ಸನ್ನು ಮಾಡ್ತಾಯಿದ್ದೀರಾ, ಖುಷಿಯಾಯಿತು. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು
ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.